ಮತ್ತು ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಇದೆಲ್ಲದರ ಮಧ್ಯೆ ಬ್ರಿಟನ್ಗೆ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ರವಾನೆಯಾಗಿದೆ. ಪಾಕ್ನಿಂದ ಬ್ರಿಟನ್, ನ್ಯೂಜೆರ್ಸಿಗೆ ಕುಟುಂಬಗಳ ಪ್ರಯಾಣ ಆಗಿದೆ. ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಕುಟುಂಬ ಖಾಸಗಿ ಏರ್ಕ್ರಾಫ್ಟ್ ನಲ್ಲಿ ಬ್ರಿಟನ್ನತ್ತ ಪ್ರಯಾಣವನ್ನ ಬೆಳೆಸಿದೆ. ಮತ್ತೊಂದು ಕಡೆ ಜನರಲ್ ಶಾಹೀರ್ ಶಂಷಾದ್ ಮಿರ್ಜಾ ಕುಟುಂಬ ಕೂಡ ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದೆ ಅನ್ನೋದಕ್ಕಿಂತಲೂ ಪಲಾಯನ ಮಾಡಿದ್ಯಾ ಅನ್ನುವಂಥ ಅನುಮಾನ ಮೂಡಿದೆ. ಯಾಕಂದ್ರೆ ಒಂದು ಕಡೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಭಾರತ ಪ್ರತೀಕಾರಕ್ಕಾಗಿ ಹಾತೊರಿತಾ ಇದೆ. ಭಾರತದ ಪ್ರತೀಕಾರ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ, ನೀವು ಊಹೆ ಮಾಡುವುದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಎಚ್ಚರಿಕೆಯ ಬೆನ್ನಲ್ಲೇ ಎರಡೂ ದೇಶಗಳ ಮಧ್ಯೆ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಎಲ್ಲಿ ಭಾರತ ದಾಳಿ ಮಾಡಿಬಿಡುತ್ತೋ ಅನ್ನುವಂಥ ಭಯ ಪಾಕ್ ಸೇನೆಯ ಟಾಪ್ ಮಿಲಿಟರಿ ಅಧಿಕಾರಿಗಳಿಗೆ ಕಾಡ್ತಿರೋ ರೀತಿ ಕಾಣಿಸ್ತಾ ಇದೆ. ಆ ದೇಶದ ಜನರಲ್, ಆ ದೇಶದ ಫೋರ್ತ್ ಸ್ಟಾರ್ ಜನರಲ್ ಇಬ್ರು ಕೂಡ ತಮ್ಮ ಕುಟುಂಬಗಳನ್ನ ಸೇಫ್ ಪ್ಲೇಸ್ಗೆ ಕಳುಹಿಸಿದ್ದಾರೆ. ದೇಶ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತವರು ತಮ್ಮ ಕುಟುಂಬ ರಕ್ಷಣೆಯ ಹಿಂದೆ ಬಿದ್ದಿದ್ದಾರೆ. ಯುದ್ಧದ ಭೀತಿ ಕಾಡ್ತಾ ಇದೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ. ಯಾವಾಗ ಭಾರತ ತಮ್ಮ ಮೇಲೆ ದಾಳಿ ಮಾಡಿಬಿಡಬಹುದು ಅನ್ನುವಂಥ ಆತಂಕ ಶುರುವಾಗ್ಬಿಡ್ತೋ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಯಾವುದಕ್ಕಾಗಬೇಕಾಗಿತ್ತು? ಪಾಕಿಸ್ತಾನದ ಪ್ರಜೆಗಳನ್ನ ರಕ್ಷಣೆ ಮಾಡುವುದಕ್ಕೆ ಅಲರ್ಟ್ ಆಗಬೇಕಾಗಿತ್ತು. ಆದ್ರೆ ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ಗಳು ತಮ್ಮ ಕುಟುಂಬದ ರಕ್ಷಣೆಯ ಹಿಂದಿದ್ದಾರೆ. ಇದು ವಿಪರ್ಯಾಸ. ಬೇರೆ ಬೇರೆ ದೇಶಗಳತ್ತ ಈ ಟಾಪ್ ರ್ಯಾಂಕ್ ಅಧಿಕಾರಿಗಳು ಯಾರಿದ್ದಾರೆ, ಸೇನಾ ಅಧಿಕಾರಿಗಳು, ಅವರ ಕುಟುಂಬ ಪ್ರಯಾಣ ಮಾಡಿವೆ. ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರ ಕುಟುಂಬ ಬ್ರಿಟನ್ಗೆ ಪ್ರಯಾಣ ಮಾಡಿಬಿಟ್ಟಿದೆ. ಈ ಜನರಲ್ ಆಸಿಮ್ ಮುನೀರ್ ಮೊನ್ನೆಯಷ್ಟೇ ಒಂದು ವಾರದ ಹಿಂದೆ ಟೂ ನೇಷನ್ ಥಿಯರಿಯನ್ನ ಮತ್ತೆ ಪಾಕಿಸ್ತಾನದ ಜನರಿಗೆ ನೆನಪು ಮಾಡಿದ್ರಲ್ಲ, ಅದೇ ಸೇನಾ ಮುಖ್ಯಸ್ಥ ಇವರು. ತಮ್ಮ ಕುಟುಂಬವನ್ನ ಸೀದಾ ಬ್ರಿಟನ್ಗೆ ಕಳುಹಿಸಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ. ಖಾಸಗಿ ಏರ್ಕ್ರಾಫ್ಟ್ ನಲ್ಲಿ ಆಸಿಮ್ ಮುನೀರ್ ಅವರ ಕುಟುಂಬ ಸೀದಾ ಬ್ರಿಟನ್ಗೆ ಪ್ರಯಾಣವನ್ನ ಬೆಳೆಸಿದೆ. ಭಾರತದ ದಾಳಿಯಿಂದ ಕುಟುಂಬಗಳನ್ನ ರಕ್ಷಣೆ ಮಾಡಿಕೊಳ್ಳೋಕೆ ವಿದೇಶಕ್ಕೆ ರವಾನೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೇನಾ ಅಧಿಕಾರಿಗಳಿಗೆ ಭಾರತದಲ್ಲಾದ್ರೆ ನೇಷನ್ ಫಸ್ಟ್ ಅನ್ನುವಂಥದ್ದು ಮೊದಲಿಗೆ ಬಂದ್ಬಿಡುತ್ತೆ. ಆದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆತನಿಗೆ ಆತನ ಕುಟುಂಬವೇ ಫಸ್ಟ್ ಅಂತ ಅನ್ಸಿರ್ಬೇಕು, ಕುಟುಂಬವೇ ಪ್ರಯಾರಿಟಿ ಅಂತ ಅನ್ಸಿರ್ಬೇಕು. ಹಾಗಾಗಿ ಕುಟುಂಬವನ್ನ ಸೇಫ್ ಆಗಿರ್ಲಿ ಅಂತ ಹೇಳಿ ಸೀದಾ ಬ್ರಿಟನ್ಗೆ ಕಳುಹಿಸುವಂತಹ ಕೆಲಸವನ್ನ ಅಧಿಕಾರಿ ಮಾಡಿದ್ದಾರೆ. ಜನರಲ್ ಶಾಹೀರ್ ಶಂಷಾದ್ ಮಿರ್ಜಾ ಇವರು ಪಾಕಿಸ್ತಾನದ 4 ಸ್ಟಾರ್ ಜನರಲ್. ಇವರ ಕುಟುಂಬ ಸದಸ್ಯರು ಕೂಡ ವಿದೇಶಕ್ಕೆ ಪಲಾಯನ ಮಾಡಿಬಿಟ್ಟಿದ್ದಾರೆ. ಪಲಾಯನ ಅನ್ನೋದಕ್ಕಿಂತಲೂ ಈ ಅಧಿಕಾರಿಯೇ ತಮ್ಮ ಕುಟುಂಬ ಸೇಫ್ ಆಗಿರ್ಲಿ, ಅವ್ರಿಗೇನೂ ಆಗದೆ ಇರ್ಲಿ ಅಂತ ಅವರನ್ನ ವಿದೇಶಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಬಹುಶಃ ಈ ಪಾಕಿಸ್ತಾನ ಸೇನೆಯ ಟಾಪ್ ಮಿಲಿಟರಿ ಅಧಿಕಾರಿಗಳ ನಡೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ಸೇನಾ ಸಾಮರ್ಥ್ಯಕ್ಕೆ ನಾವು ಕಂಪೇರ್ ಮಾಡಿದ್ರೆ ಗ್ಲೋಬಲ್ ಫೈರ್ ಇಂಡೆಕ್ಸ್ ಪ್ರಕಾರ ಭಾರತ 4ನೇ ಸ್ಥಾನದಲ್ಲಿದೆ ಸೇನಾ ಸಾಮರ್ಥ್ಯದಲ್ಲಿ ಜಗತ್ತಿನಲ್ಲೇ. ಪಾಕಿಸ್ತಾನ 12ನೇ ಸ್ಥಾನದಲ್ಲಿರೋದು. ಪಾಕಿಸ್ತಾನ ವಿಕಾರಿ ದೇಶ ಅಂತ ಕರೀತಾರೆ. ಅಲ್ಲಿನ ಪರಿಸ್ಥಿತಿ ಆ ರೀತಿಯಾಗಿರೋದಕ್ಕೆ ಇಂಥ ಮಾತು. ಇದರ ಮಧ್ಯೆ ಪದೇ ಪದೇ ಉಗ್ರರನ್ನ ಪೋಷಿಸಿ ಭಾರತದಲ್ಲಿ ಅಸ್ಥಿರತೆಯನ್ನ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಸೇನೆಯನ್ನ ಎದುರಿಸುವಂತಹ ತಾಕತ್ತಿಲ್ಲ. ಈ ರೀತಿ ಉಗ್ರರ ಮೂಲಕ ಹಿಂಬಾಗಿಲಿನಿಂದ ಹೇಡಿಗಳಂತೆ ನರೆಬುದ್ಧಿಯನ್ನ ತೋರಿಸುವಂತಹ ಕೆಲಸವನ್ನ ಪದೇ ಪದೇ ಮಾಡ್ತಾ ಇದೆ. ಇದರ ಮಧ್ಯೆ ಯಾವಾಗ ಭಾರತ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡ್ತೋ ಹೆದರ್ಕೊಂಡ್ಬಿಟ್ಟಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥರು. ಹಾಗಾಗಿನೇ ದೇಶದ ಜನ ಏನಾದ್ರೂ ಪರವಾಗಿಲ್ಲ, ತಮ್ಮ ಕುಟುಂಬ ಸೇಫ್ ಆಗಿರ್ಲಿ ಅಂತ ಹೇಳಿ ಸೀದಾ ತಮ್ಮ ಕುಟುಂಬವನ್ನ ಬ್ರಿಟನ್ಗೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.